ಈ ದಿನ ನಾವು ಜಿಲ್ಲಾ ಮಟ್ಟದ ಜಿಲ್ಲಾ ಸ್ತರೀಯ ಪೂರ್ವ ತಯಾರಿ ಪರೀಕ್ಷಾ ಅಂದರೆ ಜಿಲ್ಲಾ ಮಟ್ಟದ ಈ ಪ್ರಿಪರೇಟರಿ ಎಕ್ಸಾಮ್ನ ಮಾಡೆಲ್ ಪೇಪರ್ನ ನಾವು ನೋಡೋಣಂತೆ 2024-25 ಈ ಮಾಡೆಲ್ ಪೇಪರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಎಜುಕೇಷನ್ ಮುನ್ನಡೆ .in ನಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಮತ್ತು ಅದರ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ, ನೀವು ಅದನ್ನು ಗಮನಿಸ್ಬೋದು. ತೃತೀಯ ಭಾಷಾ ಹಿಂದಿ, ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ. ಮೊದಲನೇ ಮೇನು MCQಗಳ ಬಗ್ಗೆ ನಿಮಗೆ ಗೊತ್ತಿದ್ದಾವೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಒಂದು ಸರಿಯಾದ ಆಪ್ಷನ್ನ ಹುಡುಕಿ ಬರೀಬೇಕು. ಎಲ್ಲವೂ ಕೂಡ ಗ್ರಾಮರಿಗೆ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಗಣೇಶ್ ಶಬ್ದ ಮೇ ಸಂಧಿ ಹೈ. ಕೌನ್ ಸಿ ಸಂಧಿ ಹೈ? ಗುಣ ಸಂಧಿ. ಗಣ್ ಪ್ಲಸ್ ಇಶ್, ಗಣೇಶ್, ರಮೇಶ್, ಈ ಥರ ಮಹೇಶ್, ಇವೆಲ್ಲವೂ ಕೂಡ ಇಲ್ಲಿ ಗಜೇಂದ್ರ, ಇವೆಲ್ಲವೂ ಕೂಡ ಗುಣ ಸಂಧಿಯ ಉದಾಹರಣೆಗಳು. ನೌಕಾ ಶಬ್ದಕ್ಕೆ ಅನ್ಯವಚನ. ನೌಕಾ ಅಂತಕ್ಕಂಥದ್ದು ಸಿಂಗುಲರ್ ಆದರೆ ಪ್ಲೂರಲ್ ಯಾವುದು ಅಂತ ಕೇಳಿದರೆ ನೌಕಾಯೇ. ಇನ್ಮೇ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಕೌನ್ಸ ಹೈ? 3 ಅಕ್ಷರದ ಒಂದು ವರ್ಡ್ ಇದ್ದರೆ ಮಧ್ಯದ ಲೆಟರ್ ದೀರ್ಘ ಇದ್ದರೆ ಅದನ್ನು ನಾವು ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಮೆಥಡಲ್ಲಿ ಕಂಡುಹಿಡಿಯಬಹುದು. ಮಜ್ಬೂತ್ ಶಬ್ದಕ ವಿಲೋಮ್ ಶಬ್ದ ಹೈ. ಮಜ್ಬೂತ್ ಅಂದರೆ ಗಟ್ಟಿಯಾದದ್ದು, ದೃಢವಾದದ್ದು, ಸದೃಢವಾದದ್ದು. ಕಮ್ಜೋರ್ ಅಂದರೆ ದುರ್ಬಲ, ಕಮ್ಜೋರ್ ಅಂತಕ್ಕಂಥದ್ದು ಅದಕ್ಕೆ ಉತ್ತರ. ನೌಕರ್ ಶಬ್ದಕ ಅನ್ಯ ಲಿಂಗ ರೂಪ ಹೈ. ನೌಕರ್ ನೌಕರಾನಿ. नौकर नौकरानी उसका सही उत्तर होगा. द्वंद्व समास का उदाहरण. द्वंद्व ಅಂದರೆ ಇಲ್ಲಿ माता और पिता, भाई और बहन, सीता और राम, दाल और रोटी, ಈ ಥರದ್ದು ಬರ್ತಾವಲ್ಲ, ಇವೆಲ್ಲವೂ ಕೂಡ ದ್ವಂದ್ವ ಸಮಾಸಕ್ಕೆ. ದ್ವಂದ್ವ ಅಂದ್ರೇ ಅದು ಅದ ಅಂತ. ಇದು ತ್ರಿದೇವು ಈ ಥರದವೆಲ್ಲ ಏನು ದ್ವಿಗು ಸಮಾಸಕ್ಕೆ ಉದಾಹರಣೆಗಳು. ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ಸರಿ, ಮುಂದಿನ ಒಂದು ಮುಂದಿನ ಪ್ರಶ್ನೆನ ನೋಡೋದಾದರೆ ಅಭಿ ಬಾಜಾರ್ ಸೆ ಬುನಾಲಾತಾ ಹೂಂ. ಇಲ್ಲಿ ಸೇ ಅಂತಕ್ಕಂಥದ್ದು ಉತ್ತರ. ಗಿಲ್ಲು ಕ ಜೀವನ್ ಕಾ ಪ್ರಥಮ ವಸಂತ ಆಯಾ. ಇಲ್ಲಿ ಇರ್ತಕ್ಕಂತಹ ವಿರಾಮ ಚಿಹ್ನೆ ಯಾವುದಂದರೆ ಪೂರ್ಣ ವಿರಾಮ ಚಿಹ್ನೆ ಇಲ್ಲಿ ಇದೆ. ಎರಡನೇ ಮೇನು ಅನುರೂಪತೆಯ ಪ್ರಶ್ನೆಗಳು. 4 ಅಂಕಗಳಿಗೆ 4 ಪ್ರಶ್ನೆಗಳು. ಪಹಲಾ ಸೇಬ್ ಆಧಾ ಸಡಾ ಥಾ, ಕಾಶ್ಮೀರಿ ಸೇಬ್ ಪಾಠದ. ತೀಸರಾ ಸೇಬ್ ಪಿಚಕ್ ಗಯಾ ಥಾ ಅಂತ ಬರೀಬೇಕು. ಪಿಚಕ್ ಗಯಾ ಥಾ, ಬಿಲ್ಕುಲ್ ಪಿಚಕ್ ಗಯಾ ಥಾ ಅಂತ ಇದೆ ಅದು. ಗಿಲ್ಲು ರೇಖಾಚಿತ್ರ. ಮೇರಾ ಬಚ್ಪನ್ ಆತ್ಮಕಥಾ. ಯಾವ ಬಗೆಯ ಪಾಠಗಳು ಅಂತಕ್ಕಂಥದ್ದು ನೀವು ನೋಡ್ಕೋಬೇಕು. 1 ಅಂಕಕ್ಕೆ ಈ ಥರದ ಪ್ರಶ್ನೆಗಳು ಬರ್ತವೆ. ಮಚ್ಲಿ ತೈರ್ನ, ಸಾಂಪ್ ರೇಂಗ್ನ, ತೆವಳುವುದು. ರೇಂಗ್ನ ಅಂದರೆ ತೆವಳುವುದು. ಬಲ್ಭದ್ರ ಬಲರಾಮ್, ಕಾನ್ಹ कृष्ण. नेक्स्ट, निम्नलिखित प्रश्नों के उत्तर एक एक वाक्य में लिखिए. ಒಂದೊಂದು ವಾಕ್ಯದಲ್ಲಿ ಬರೀಬೇಕು. ಇವು ಕೂಡ 4 ಅಂಕಗಳಿಗೆ 4 ಪ್ರಶ್ನೆಗಳು. लेखक ने धूप का चश्मा कहाँ रखा था? ईमानदारों के सम्मेलन में इरतकंत पाठ. अपने कमरे के टेबल पर रखा था. दोनों दोस्त जंगल की ओर क्यों चल पड़े? ಇಬ್ಬರು ಗೆಳೆಯರು ಆ ಒಂದು ಕಾಡಿನ ಕಡೆಗೆ ಯಾಕೆ ಹೋದ್ರು ಅಂದರೆ ಮನೆ ಕಟ್ಟುವ ರೀತಿಯನ್ನು ನಿರ್ಮಾಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದರು. मकान बनाने के बारे में जानकारी लेने के लिए दोनों दोस्त जंगल की ओर चल पड़े ಅಂತ ಬರೀಬೇಕು. ತುಳಸಿದಾಸ್ ಮುಖ್ಯ को मुखी क्यों मानते हैं? ತುಳಸಿದಾಸರು ಮುಖ್ಯಸ್ಥನಾದಂಥವನು, ಒಡೆಯನಾದಂಥವನು ಅಂದರೆ ಮುಂದಾಳು ಯಾವ ರೀತಿ ಇರಬೇಕಂತ ಅಂದ್ಕೊಂಡಿದ್ದಾರೆ? ಬಾಯಿ ಇದ್ದಂಗಿರಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಅಂದರೆ ಬಾಯಿ ತನ್ನ ಕೆಲಸ ತಾನು ಮಾಡಿ ಎಲ್ಲ ಅಂಗಗಳಿಗೆ, ದೇಹದ ಶರೀರದ ಎಲ್ಲ ಅಂಗಗಳಿಗೆ ಹೇಗೆ ಪೋಷಕಾಂಶಗಳನ್ನು ಕಳಿಸುತ್ತೋ ಅದೇ ರೀತಿ ಮುಂದಾಳು ಆಗಿರ್ತಕ್ಕಂಥವನು ಅಂದರೆ ಒಬ್ಬ ರಾಜಕೀಯ ಮುಖಂಡನು, ಮತ್ತೊಬ್ಬ ಆತ ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯ ಒದಗಿಸೋನಾಗಿರಬೇಕು ಅಂತಕ್ಕಂಥದ್ದು. ಸಮಯ ಕೋ ಖೋನೆ ಸೆ ಕ್ಯಾ ಹೋತಾ ಹೈ? ಸಮಯ ಕೋ ಖೋನೆ ಸೆ ಪಚ್ತಾವಾ ಹೋತಾ ಹೈ. 4ನೇ ಮೇನ ನಾವು ನೋಡೋದ್ರೆ 2-3 ವಾಕ್ಯದಲ್ಲಿ ನಾವು ಉತ್ತರವನ್ನು ಬರೀಬೇಕು. ಒಟ್ಟು 8 ಪ್ರಶ್ನೆಗಳು 16 ಅಂಕಗಳಿಗೆ. अब्दुल कलाम का बचपन बहुत ही निश्चिंतता और सादगी से बीतने के कारण लिखिए. मेरा बचपन ಕಾಮನ್ ಆಗಿ 2 ಮಾರ್ಕ್ಸ್ಗೆ ಕೇಳ್ತಾರೆ. अंत में परसाई जी सीधा स्टेशन जाने का निर्णय क्यों किया? ಇದು ಕೂಡ ईमानदारों के सम्मेलन में. आजकल शिक्षित समाज में किसके बारे में विचार किया जाता है? विटामिन और प्रोटीन के बारे में विचार किया जाता है ಅಂತ ಹೇಳ್ಬಿಟ್ಟು ಕಾಶ್ಮೀರಿ ಸೇಬ್ ಪಾಠದಲ್ಲಿ ಇದೆ ಅಲ್ವಾ, ಅದನ್ನು ಬರೀಬೇಕು. गांव को आदर्श गांव कैसे बनाया जा सकता है? ಬಾಲ ಶಕ್ತಿ ಪಾಠದ ಪ್ರಶ್ನೆ ಇದು. ಹಳ್ಳಿಯನ್ನು ಆದರ್ಶ ಗ್ರಾಮವನ್ನಾಗಿ ಹೇಗೆ ನಾವು ತಿದ್ದಬಹುದು, ಹೇಗೆ ನಾವು ನಿರ್ಮಾಣ ಮಾಡಬಹುದು ಅಂತ.
ಸಮಯ का सदुपयोग कैसे करना चाहिए ಈ ಸಮಯಕ್ಕೆ ಪಹಚಾನ್ ಪದ್ಯದಿಂದ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ತುಂಬ ಈಸಿಯಾಗಿ ಉತ್ತರಿಸ್ಬೋದು. ಉತ್ತರಿಸ್ತಕ್ಕಂಥ ರೀತಿಯನ್ನು ಇಲ್ಲಿ ಐ ಬಟನ್ನಲ್ಲಿ ನೀವು ಒತ್ತಿ ನೋಡ್ಬೋದು. ಯಾವ ಪ್ರಶ್ನೆ ಕೇಳಿದರೂ ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನಾವು ಬರೆದು ಅಂಕಗಳನ್ನು ಗಳಿಸಬಹುದು. ಬಾಲಕೃಷ್ಣ अपनी माता से क्या शिकायत करता है ಸೂರ್ಶ್ಯಾಮ್ ಪದ್ಯದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಬಾಲಕೃಷ್ಣ ಬಂದು ತನ್ನ ತಾಯಿ ಯಶೋದೆ ಬಳಿ ಏನೇನು ಕಂಪ್ಲೇಂಟ್ಸ್ನ ಮಾಡ್ತಾರೆ, ಯಾರ ಬಗ್ಗೆ ಅಂದರೆ ಬಲರಾಮನ ಬಗ್ಗೆ, ಬಲರಾಮನ ಗೆಳೆಯರ ಬಗ್ಗೆ. ಇದು ನಾಟ್ಯದಿಂದ ಕೇಳಿರ್ತಕ್ಕಂಥ ಶನಿ ಸಬ್ಸೆ ಸುಂದರ ಗ್ರಹದಿಂದ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಶನಿ ಗ್ರಹಕ್ಕೋ ಶನಿಶ್ಚರ್ ಕ್ಯೋं कहते हैं, ಶನಿ का ನಿರ್ಮಾಣ ಕಿಸ್ ಪ್ರಕಾರ ಹುआ. ಇಲ್ಲಿ ಆ ಗ್ಯಾಸ್ಗಳು ಹೆಸರುಗಳನ್ನು ಬರೀಬೇಕು. ಶನಿಶ್ಚರ್ ಅಂತ ಯಾಕೆ ಕರೀತಾರೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಈ ಆಪ್ಷನ್ ಇರುತ್ತೆ, 2ರಲ್ಲಿ ಒಂದನ್ನು ನಾವು ಬರೀಬೇಕು. झूठ का सहारा लेने से क्या क्या सहना पड़ता है ಅಥವಾ ಸಲ್ಮಾ ने मीना मैडम से क्या कहा. ಇದು ಸತ್ಯಕ್ಕೆ ಮಹಿಮಾದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ನೀವು ಸತ್ಯಕ್ಕೆ ಮಹಿಮಾ ಓದ್ಕೊಂಡ್ರು ನಡೆಯುತ್ತೆ ಅಥವಾ ನಾಗರಿಕ ಕರ್ತವ್ಯ ಓದ್ಕೊಂಡ್ರು ನಡೆಯುತ್ತೆ. 2ರಲ್ಲಿ ಒಂದನ್ನಂತೂ ನೀವು ಪರ್ಫೆಕ್ಟ್ ಆಗಲೇಬೇಕು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ में लिखिए. 9 ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಒಟ್ಟು 27 ಅಂಕಗಳಿಗೆ. ಬಸಂತ್ ಸ್ವಾಭಿಮಾನಿ ಅವರು ಇಮಾನ್ದಾರ್ ಲಡ್ಕಾ ಥಾ ಕೈಸೆ. ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಕೇಳಿರ್ತಕ್ಕಂಥದ್ದು. ಬಸಂತನ ವ್ಯಕ್ತಿತ್ವದ ಬಗ್ಗೆ ನಾವು ಆಲ್ರೆಡಿ ಕಲ್ತಿರ್ತೀವಿ, ಮತ್ತು ರಾಜಕಿಶೋರ್ ಅವ್ರ ಬಗ್ಗೆನೂ ಕೂಡ ಕಲ್ತಿರ್ತೀವಿ. ಅವೆರಡರಲ್ಲಿ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಅಂತ ಹೇಳಿದ್ವಿ. ಇದು ಆ ಪ್ರಶ್ನೆ. ಇಂಟರ್ನೆಟ್ ಏಕ್ ವರದಾನ್ ಭಿ ಹೈ ಅವ್ರ ಅಭಿಶಾಪ್ ಭಿ ಕೈಸೆ. ಇಂಟರ್ನೆಟ್ ನಮಗೆ ಒಂದು ಕಡೆ ವರದಾನವಾಗಿ ಕಂಡ್ರೆ ಇನ್ನೊಂದು ಕಡೆ ನಮಗೆ ಅದು ಶಾಪವಾಗಿ, ಅಭಿಶಾಪವಾಗಿ ಕೂಡ ಕಾಡುತ್ತೆ. ಹೇಗೆ ಅಂತಕ್ಕಂಥದ್ದು ನಾವು ಇಲ್ಲಿ ಬರೀಬೇಕು. ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೋं ಥಿ. ಧೀರಜ್ ಸಕ್ಸೇನಾ ಅವರಿಗೆ ಒಂದು ಬುದ್ಧಿವಂತ ರೋಬೋಟ್ ಬೇಕಿತ್ತು, ಯಾಕೆ. ಮಹಿಳಾ ಕಿ ಸಾಹಸಗಾಥ ಇಸ್ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ. ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ನಮಗೆ ಸಿಗ್ತಕ್ಕಂತಹ ಸಂದೇಶ ಏನು. ಸಾಹಸ ಪ್ರವೃತ್ತಿ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಈ ಒಂದು ಮಹಿಳಾ ಸಾಹಸಗಾಥ ಪಾಠದಿಂದ ಕಲಿಬೋದು. ಅದರ ಆಶಯ ಇದೆ ಅಲ್ವಾ, ಅದನ್ನು ಬರೆದರೂ ಕೂಡ ಆಗುತ್ತೆ. कर्नाटक के प्राकृतिक सौंदर्य का वर्णन अपने शब्दों में कीजिए. कर्नाटक के प्राकृतिक सौंदर्य ನಯನ ಮನೋಹರ ಅಂತ ಇದೆ ಅಲ್ವಾ ಆ ಪ್ಯಾರಾಗ್ರಾಫು, ಅದನ್ನು ನಾವಿಲ್ಲಿ ಬರೀಬೇಕು. ಸ್ವಲ್ಪ ಸ್ವಂತ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಕೂಡ ಬರೀಬಹುದು. ಕವಿ ಭಗವತಿ ಚರಣ ವರ್ಮಾಜಿ ಕೆ ಅನುಸಾರ ಮಾತೃಭೂಮಿ ಕಾ ಸ್ವರೂಪ ಕೈಸೆ ಸುಶೋಭಿತ ಹೈ. ಮಾತೃಭೂಮಿಯಿಂದ ಒಟ್ಟು ಮುಖ್ಯವಾಗಿ 2 ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಒಂದು ಮಾತೃಭೂಮಿಯ ಸ್ವರೂಪ ಇಲ್ಲಿ ಕೇಳಿರ್ತಕ್ಕಂಥದ್ದು, ಮತ್ತು ಇನ್ನೊಂದು ಪ್ರಕೃತಿಯ ಸೌಂದರ್ಯ. ಇಲ್ಲಿ ಸ್ವರೂಪದ ಬಗ್ಗೆ ಕೇಳಿದರೆ ಅದಕ್ಕೆ ನಾವು ಉತ್ತರವನ್ನು ಬರೀಬಹುದು. ಇನ್ನೊಂದು 3ನೇ ಪ್ರಶ್ನೆ ಕೂಡ ಕೇಳ್ತಾರೆ ಯಾವುದರಿಂದ, ಮಾತೃಭೂಮಿಯಿಂದ. ಅದು ತುಂಬ ರೇರಾಗಿ ಕಾಮನಾಗಿ 2 ಅಂಕದ ಪ್ರಶ್ನೆಗಳಲ್ಲಿ ಅದನ್ನು ನಾವು ಕಾಣ್ಬೋದು. ಅಂದರೆ ಭಾರತದ ಸುಪುತ್ರರ ಬಗ್ಗೆ, ಅಂದರೆ ಗಾಂಧಿ, ಬುದ್ಧ ಅವರು, ರಾಮ್, ಇದ್ರ ಬಗ್ಗೆ ಕೂಡ ಕೇಳಬಹುದು. ಆದರೆ ಫಸ್ಟ್ ಇವೆರಡನ್ನ ಕಲಿತು ನಾವು ಆ 3ನೇ ಪ್ರಶ್ನೆಗೆ ತಯಾರಾಗಬೇಕು. ದಿನಕರ್ ಜಿ ಕೆ ಅನುಸಾರ ಕಿಸೆ ಸಹಿ ಮಾನವ್ ಕಹ ಸಕ್ತೆ ಹೈ. ದಿನಕರ್ ಜಿ ಅವರ ಪ್ರಕಾರ ನಿಜವಾದ ಮನುಷ್ಯ ಯಾರು, ಅಭಿನವ ಮನುಷ್ಯ ಪದ್ಯ ನಮ್ಮನ್ನು ಗೈಡ್ ಮಾಡೋದೇ ಅದ್ರ ಬಗ್ಗೆ. ಅದನ್ನು ನಾವಿಲ್ಲಿ ಬರೀಬೇಕು. ನಿಮ್ನ ಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದ ಮೇ ಲಿಖಿಯೇ. ನೋಡ್ರಿ, ಇದು ತುಂಬ ಈಸಿ. ನಾವು ಅಂಕಗಳನ್ನ ಪಡಿಬೇಕು ಅಂದರೆ ತುಳಸಿ ಕೆ ದೋಹಿಂದನೇ ಕೇಳ್ತಾರೆ. 32ನೇ ಪ್ರಶ್ನೆನೇ ಆಗಿರುತ್ತೆ. ಸ್ಟಾರ್ಟಿಂಗ್ ನಾವೇನು ಬರೀಬೇಕು, ಇಸ್ ದೋಹೆ ಕೋ ಕ್ಯಾ ತುಳಸಿದಾಸ್ ಜಿ ಸೆ ಕೃತ್ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ, ದಯಾ ಧರ್ಮ ಕಾ ಮೂಲ ಹೈ. ಹಿಂಗೆ ಬರೀರಿ. ಅವರು ಪಾಪು ಕಿಸ್ಕಾ ಮೂಲ ಹೈ, ಅಭಿಮಾನ್ ಕಾ ಮೂಲ ಹೈ. ತುಳಸಿ ಕಹತೆ ಹೈ ಕಿ ತುಮ್ ಅಪ್ನೆ, ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, ಜಬ್ ತಕ್ ಘಟ್ ಮೇ ಪ್ರಾಣ ಅಂತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ನಾವು ಎಲ್ಲಿವರೆಗೂ ಬದುಕಿರ್ತೀವಿ ಅಲ್ಲಿವರೆಗೂ ಕೂಡ ದಯವನ್ನು ಬಿಡಬಾರ್ದು. ಆದರೆ ದಯೆ ಧರ್ಮದ ಮೂಲ, ಪಾಪ ಅಂತಕ್ಕಂಥದ್ದು ನಮ್ಮ ಸ್ವಾರ್ಥದ ಮೂಲ. ಆದರೆ ತುಳಸಿದಾಸರು ಏನು ಹೇಳ್ತಿದ್ದಾರೆ, ನೀನು ದಯೆಯನ್ನು ನೀನು ಬದುಕಿರೋವರೆಗೂ ಕೊನೆಯವರೆಗೂ ಬಿಡಬೇಡ ಅಂತ ಹೇಳ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್, ಈ ಗದ್ಯಾಂಶವನ್ನು ಕನ್ನಡ ಅಥವಾ अंग्रेजी में अनुवाद कीजिए ಅಂತ ಕೇಳಿದ್ದಾರೆ. ಅಬ್ದುಲ್ ಕಲಾಂ ಜೋ ಬಚ್ಪನ್ ಮೇ ಅಪ್ನೆ ಪುಶ್ತೈನಿ ಘರ್ ಮೇ ರಹತೆ ಥೆ. ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯದಲ್ಲಿ ತಮ್ಮ ಪೂರ್ವಿಕರ ಅಥವಾ ಪೂರ್ವಜರ ಮನೆಯಲ್ಲಿ ಇರ್ತಾ ಇದ್ರು, ಪೂರ್ವಿಕರಿಂದ ಬಂದಿರತಕ್ಕಂಥ ಮನೆಯಲ್ಲಿ ಇರ್ತಾ ಇದ್ರು ಅಂತಲೂ ಬರೀಬಹುದು. ಉನ್ಕೆ ಪಿತಾ ಆಡಂಬರಹೀನ ವ್ಯಕ್ತಿ ಥೆ. ಅವರ ತಂದೆ ಆಡಂಬರಹೀನ ಅಂದರೆ ಸರಳ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರು. ಅವರು ಸಭಿ ಅವರು ಆರಾಮವಾದ ಚೀಜೋं से दूर रहते थे. ಆದರೆ ಇದು ಅವಶ್ಯಕ ಅಲ್ಲ, ಅನಾವಶ್ಯಕ. ಇದು ಅವರು ಎಲ್ಲ ಅನಾವಶ್ಯಕ ಮತ್ತು ಸುಮ್ಮನೆ ನಮಗೆ ಈಸಿ ಅಂತಕ್ಕಂಥ ಸ್ವಲ್ಪ ಐಶ್ವರ್ಯ ಅಂತೀವಲ್ವ, ಆ ಥರದ ವಸ್ತುಗಳಿಂದ ಅವರು ದೂರ ಇರ್ತಾಯಿದ್ರು, ತೋರಿಕೆ ವಸ್ತುಗಳಿಂದ ದೂರ ಇರ್ತಾಯಿದ್ರು. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯ ಮೇ ಲಿಖಿ ಅಂತ ಕೇಳಿದ್ದಾರೆ.
ಇದು 2 ಪ್ರಶ್ನೆಗಳಿರ್ತವೆ 4 ಅಂಕಕ್ಕೆ. 33ನೇದು ಕಾಮನ್ ಆಗಿ ಈ ಒಂದು ಕ್ವಶನ್ನು ಕರ್ನಾಟಕ ಸಂಪದದಿಂದ ಕೇಳ್ಬೋದು, ಬಸಂತ್ ಕಿ ಸಚ್ಚಾಯಿಂದ ಕೇಳ್ಬೋದು, ಗೆಲ್ಲುವಿಂದ ಕೇಳ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಕಡಿಮೆನೇ. ಮತ್ತು ಇನ್ನೊಂದು ಯಾವುದರಿಂದ ಕೇಳ್ಬೋದು, ಕರ್ನಾಟಕ ಸಂಪದ, ಗೆಲ್ಲು, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್. ಇಲ್ಲಿಂದ ನಾವು ಈ ಒಂದು ಪ್ರಶ್ನೆಯನ್ನು ಇಂಟರ್ನೆಟ್ ಕ್ರಾಂತಿ ಈ ಒಂದು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 4 ಅಂಕಕ್ಕೆ. ಇಲ್ಲಿ ಕೇಳಿದರೆ 3 ಅಂಕಕ್ಕೆ ಕೇಳ್ತಾರೆ. ಅಸ್ಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ 35ನೇ ಪ್ರಶ್ನೆ. ನೀವು ಓದ ತಕ್ಷಣ ಏನು ಮಾಡಬೇಕು, ಈ ಪದ್ಯವನ್ನು 35 ಅಂತ ಹಾಕಿ ಬರೆದು ಬಿಡಬೇಕು. ಈ ಒಂದು ಪದ್ಯವನ್ನು ಬರೀತೀರಾ. ಮತ್ತು 36ನೇದು ಎಲ್ಲರೂ ಕೂಡ ಕಾಮನ್ ಆಗಿ ಅತಿ ಹೆಚ್ಚು ಅಂಕಗಳನ್ನು ಪಡಿತಕ್ಕಂಥದ್ದು ಈ 36ನೇ ಪ್ರಶ್ನೆ. ಈ ಪ್ಯಾಸೇಜನ್ನು ನಾವು ಓದ್ಬಿಟ್ಟು ನಾವೇನು ಮಾಡ್ತೀವಿ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿತೀವಿ. ತುಂಬ ಈಸಿ. ಅಶೋಕ ಗುಣಗಾನ್ ಕ್ಯೂ ಕಿಯಾ ಜಾತಾ ಹೈ. ಆವಾಗ ನಾವೇನು ಮಾಡ್ಬೋದು, ಇಲ್ಲಿಂದ ನೋಡಿ, ಅಶೋಕ್ ಕಿ ಉದಾರತಾ और दया की भावना के कारण इतिहासकार उनका गुणगान करते नहीं थकते ಅಂತ ಇದೆ ಅಲ್ವಾ. ಇದನ್ನು ನಾವೇನು ಮಾಡ್ಬೋದು, ಬರಿಬಹುದು. ಹೀಗೇ ನಾವು ಈಸಿಯಾಗಿ ಈ 4 ಪ್ರಶ್ನೆಗಳಿಗೆ ಇಲ್ಲೇ ಇರುತ್ತೆ ಉತ್ತರ. ಆ ಒಂದು 5-6 ವಾಕ್ಯದಲ್ಲಿ ನಾವು 4 ವಾಕ್ಯನ ಆಯ್ಕೆ ಮಾಡಿ ಬರಿಬಹುದು. ನಮಗೆ ಕನ್ಫ್ಯೂಸ್ ಆದರೆ 2 ವಾಕ್ಯಗಳನ್ನು ಕೂಡ ನಾವು ಬರಿಬಹುದು, ತಪ್ಪೇನಾಗಲ್ಲ. नेक्स्ट दिए गए संकेत बिंदुओं के आधार पर 15-20 वाक्यों में एक निबंध लिखिए. ಒಂದು ಸಮೈಕ ಸದುಪಯೋಗ ಮತ್ತು ಇಂಟರ್ನೆಟ್ ಇವೆರಡು ನಿಮ್ಮ ಪಠ್ಯಾಂಶಗಳಲ್ಲಿ ಇದ್ದಾವೆ. ಸಮೈಕ ಪಹಚಾನಿಂದ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದು ಕೂಡ ಇದಕ್ಕೆ ನಾವು ಏನು ಮಾಡ್ಬೋದು, ಈಸಿಯಾಗಿ ನಾವು ಅದನ್ನು ಫೈನಲ್ ಮಾಡ್ಕೋಬಹುದು. ಹಾಗೆಯೇ ಇಂಟರ್ನೆಟ್ ಬಗ್ಗೆ ಕೂಡ ಅಷ್ಟೇ, ತುಂಬ ಈಸಿಯಾಗಿ ನಾವು ಇದನ್ನು ಅದರ ಅರ್ಥವನ್ನು, ಲಾಭವನ್ನು, ಹಾನಿಯನ್ನು ನಾವು ಆಲ್ರೆಡಿ 3 ಮಾರ್ಕ್ಸಿಗೆ ಇದನ್ನು ಬರೆದಿದ್ದೀವಿ. ಲಾಭ ಮತ್ತು ಹಾನಿಗಳ ಬಗ್ಗೆ, ಶಾಪ ಮತ್ತು ವರದಾನ ಅಂತಿದೆಯಲ್ಲ, ಅದೇ ಲಾಭ ಮತ್ತು ನಷ್ಟ ಅಂದರೆ ಇವನ್ನು ಕೂಡ ನಾವು ಈಸಿಯಾಗಿ ಬರಿಬೋದು. ಇನ್ನೊಂದು ಸ್ವಚ್ಛ ಭಾರತ್ ಅಭಿಯಾನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೂಡ ಇದೆ. ಪ್ರಸ್ತಾವನೆಯನ್ನು ಬರಿಬೇಕು. ಪ್ರಸ್ತಾವನೆಯಲ್ಲಿ ಏನು ಬರಿತೀವೋ ಅದನ್ನೇ ನಾವು ಉಪಸಂಹಾರಲ್ಲೂ ಕೂಡ ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು. ಅದರ ಮಹತ್ವ ಮತ್ತು ಛಾತ್ರಾಂಕ ಪಾತ್ರ, ವಿದ್ಯಾರ್ಥಿಗಳ ಪಾತ್ರಗಳನ್ನು ಕೇಳಿದರೆ ಈಸಿಯಾಗಿ ನಾವು ಅದನ್ನು ಬರಿಬಹುದು. ಮತ್ತು ನಾವು ವ್ಯಾವಹಾರಿಕ ಪತ್ರವನ್ನು ಬರಿತೀವಿ. कोई कारण बताते हुए 3 दिन की छुट्टी की मंजूरी के लिए अपने प्रधानाध्यापक को पत्र लिखी ಅಂತ ನೀವು ಇಲ್ಲಿ ಐ ಬಟನನ್ನು ಇದು ಮಾಡಿದರೆ ಅಲ್ಲಿ ಈ ಪತ್ರವನ್ನು ಹೇಗೆ ಬರೀಬೇಕು ಅಂತಕ್ಕಂಥ ವಿವರಿಸಿದ್ದೀವಿ. ಅಷ್ಟಕ್ಕೂ ನಿಮಗೆ ಈಗಾಗಲೇ ಈ ಪತ್ರ ಬರೀತಕ್ಕಂಥ ರೀತಿ ನೀತಿ ನಿಮಗೆ ಗೊತ್ತಿದೆ. ನೋಡ್ರಿ, ಪದ್ಯ, ಪತ್ರ, ನಿಬಂಧ, ಪ್ಯಾಸೇಜ್ ಅಂದರೆ ಅವೆಲ್ಲವೂ ಕೂಡ ತುಂಬ ಮುಖ್ಯ ಆಗ್ತವೆ. ಮತ್ತು ಇಲ್ಲಿ ಭಾವಾರ್ಥ ಮತ್ತು ಅನುವಾದ, ಇಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ನಾವು ಪಡ್ಕೊಳ್ತಕ್ಕಂಥದ್ದು. ಸ್ವಲ್ಪ ಕಾಮನ್ ಸೆನ್ಸು, ಸ್ವಲ್ಪ ಪಾಠ ಮಾಡಬೇಕಾದ್ರೆ ನಮಗೆ ಗಮನ ಇದ್ದಿದ್ರೆ ನಾವು ಇದನ್ನು ಬರಿಬಹುದು. ಈ ಪದ್ಯ ಅಂತೂ ನೀವು ಇದೇ ಬರುತ್ತೆ ಅಂತ ಗೊತ್ತಿರೋದ್ರಿಂದ ನೀವು ಕಂಪಲ್ಸರಿ ಬಯಾಟ್ ಮಾಡಬೇಕು. ಮತ್ತು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಮತ್ತೆ ಸಿಗೋಣಂತೆ. ಧನ್ಯವಾದಗಳು. ಇದರ PDF ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಪಡ್ಕೋಬಹುದು. ಧನ್ಯವಾದಗಳು.